ದಿವಸ ಒಂದು ಪ್ರೋಗ್ರಾಮ್ ಮಾಡಿದ್ರು. ಅದೇನಪ್ಪ ಅಂದರೆ ಹೊಸ ವಿದ್ಯಾರ್ಥಿಗಳಿಗೆ ಸ್ವಾಗತ ಮಾಡಿದ್ರು. 2023ರಲ್ಲಿ ಇದೇ ಜಾಗದಲ್ಲಿ ಇದೇ ರೀತಿ ಇದೇ ವೇದಿಕೆ ಇದೇ ವಿದ್ಯಾರ್ಥಿ ಮೋಸ್ಟ್ ಆಫ್ ದ ಟೀಚರ್ಸ್ ಅವರು ಸುಮಾರು 3 ವರ್ಷಗಳ ನಂತರ ಅಂದರೆ 2026ರಲ್ಲಿ ಇವತ್ತು ಅದೇ ವಿದ್ಯಾರ್ಥಿಗಳು ಅದೇ ವೇದಿಕೆ ಮೋಸ್ಟ್ ಆಫ್ ದ ಟೀಚರ್ಸ್ ಅವರೇ. ಬಟ್ ನೀವು ಅವತ್ತು ಬಂದಿದ್ದು ವಿದ್ಯಾರ್ಥಿಗಳಾಗಿ ಇವತ್ತು ಹೋಗ್ತಾ ಇರೋದು ಒಬ್ಬ ಪ್ರಜ್ಞಾವಂತ ಪ್ರಜೆಗಳಾಗಿ ಆಸಾಯಿತಗೊಂಡಿರ್ತೀನಿ. ರೈಟ್, ಏನಕ್ಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ ನಗರಮೂರ್ತಿ ಸರ್ ಅವರು ಡೀಟೇಲ್ ಆಗಿ ಹೇಳಿದ್ದಾರೆ. ನಮ್ಮಲ್ಲಿ ಏನಪ್ಪಾ ಅಂದರೆ ನಾನು ತುಂಬಾ ಸರಿ ಹೇಳ್ತೀನಿ ಕ್ಲಾಸಲ್ಲಿ, ನೀವು 70 ಮಾರ್ಕ್ಸ್ ತೊಗೊಳ್ಳಿ 80 ಮಾರ್ಕ್ಸ್ ತೊಗೊಳ್ಳಿ ಅದಕ್ಕೆ ಏನು ವ್ಯತ್ಯಾಸ ಬೀಳಲ್ಲ ಜಾಸ್ತಿ. ಬಟ್ ಒಬ್ಬ ಒಳ್ಳೆ ನಾಗರಿಕರಾಗಿ ಒಬ್ಬ ಒಳ್ಳೆ ವ್ಯಕ್ತಿಯಾಗಿ ಸಮಾಜಕ್ಕೆ ದೇಶಕ್ಕೆ ಇರೋದು ಅದು ತುಂಬಾ ವ್ಯತ್ಯಾಸ ಬೀಳುತ್ತೆ. ಇನ್ಫ್ಯಾಕ್ಟ್ ಈ ಪರ್ಟಿಕ್ಯುಲರ್ ಬ್ಯಾಚಲ್ಲಿ ನಾವು ಸ್ವಲ್ಪ ನನಗನ್ಸೋದು ಎಮೋಷನಲಿ ಕೂಡ ಅಟ್ಯಾಚ್ ಆಗಿದೆ. ಏನಕ್ಕೆ ಅಂದರೆ ಈ ಬ್ಯಾಚ್ ಪರ್ಟಿಕ್ಯುಲರ್ಲಿ ಎಲ್ಲರೂ BA BSc BCA BB ಯಾರಿದ್ರು ಇರ್ಬೋದು, ಎಲ್ಲ ಒಂದು ವಿಶೇಷತೆ ಏನಪ್ಪ ಅಂದರೆ ಎಲ್ಲದಕ್ಕೂ ಮೊದಲನೇದಾಗಿ ಮುಂದೆ ಬರ್ತಿದ್ದವರು ನೀವು. ಎಲ್ಲ ಕೆಲಸಕ್ಕೂ ಬರ್ತಿದ್ರಿ, ಅದೊಂದು ಅಪ್ರಿಸಿಯೇಷನ್ ಯಾವಾಗಲೂ ಇದ್ದೇ ಇರುತ್ತೆ. ಇನ್ಫ್ಯಾಕ್ಟ್ ಯು ವಿಲ್ ರಿಮೈನ್ ಆಲ್ವೇಸ್ ಅದೇ ಎಕ್ಸಾಂಪಲ್. ಇಷ್ಟೆಲ್ಲ ಚೆನ್ನಾಗಿ ಮಾಡ್ತಿದ್ದು ಆ ಬ್ಯಾಚ್ ನೋಡಿ ಅಂತ ಹೇಳೋದಕ್ಕೆ ಒಂದು ಒಳ್ಳೆ ಎಕ್ಸಾಂಪಲ್ ಕೂಡ ಸೆಟ್ ಮಾಡಿದ್ದೀರಾ ಪರ್ಟಿಕ್ಯುಲರ್ ಆಗಿ. ಆಮೇಲೆ ಅಷ್ಟೇ ಬಯಸ್ಕೊಂಡು ಇದ್ದೀರಾ, ಅದು ಏನೋ ಮುಚ್ಚುಮರೆ ಇಲ್ಲ, ಅಷ್ಟು ಬಯಸ್ಕೊಂಡು ಇದ್ದೀರಾ. ಬಟ್ ಏನೇ ಬಯಸ್ಕೊಂಡಿದ್ರು ಏನೇ ಆಗಿದ್ರು ಎಲ್ಲದಕ್ಕೂ ಕೊನೆಯದಾಗಿ ಎವ್ರಿಥಿಂಗ್ ಇಸ್ ವೆಲ್ ವೆನ್ ಇಟ್ ಎಂಡ್ಸ್ ವೆಲ್. ಸೊ ಆ ಒಂದು ದೃಷ್ಟಿಯಿಂದ ಎಲ್ರಿಗೂ ಒಳ್ಳೆಯದಾಗಲಿ. ನೀವು ಮುಂದಿನ ದಿನಗಳಲ್ಲಿ ಮುಂದೆ ಓದ್ಬೋದು ಅಥವಾ ಏನು ಬೇಕಾದ್ರೂ ಮಾಡ್ಬೋದು. ಒಂದೊಂದು ತಿಳ್ಕೊಳ್ಳಿ, ಇವತ್ತಿಂದ ನಿಮಗೆ ಒಂದು ಟ್ಯಾಗ್ ಇದೆ, ಏನಪ್ಪ ಅಂದರೆ ನೀವು ಆ ಕಾಲೇಜಿಂದ ಓದ್ಬೋದು ಅನ್ನೋದು. ನಾನು ಇವತ್ತು ನ್ಯಾಷನಲ್ ಕಾಲೇಜ್ ನೆನೆಸ್ಕೊಳ್ತೀನಿ, ಯಾಕೆಂದರೆ ಏನಿದ್ರು ಅಲ್ಲಿಂದಲೇ ಅನ್ಕೊಳ್ಳೋದು. ನೀವು ಮುಂದಿನ ದಿನಗಳಲ್ಲಿ ಗೌರ್ಮೆಂಟ್ ಪ್ರೈವೇಟ್ ಕಾಲೇಜ್ ಅಂತಲೂ ಹೇಳ್ಬೋದು. ಒಳ್ಳೇದಿದ್ರು ಹೇಳ್ತಾರೆ, ನೆಗೆಟಿವ್ ಇದ್ರು ಹೇಳ್ತಾರೆ. ಸೊ ಎಲ್ಲ ಒಂದು ಕಡೆ ಪಾಸಿಟಿವ್ ಇರುತ್ತೆ ಅನ್ಕೊಳ್ತೀನಿ. ಎಲ್ಲರಿಗೂ ಒಳ್ಳೇದಾಗಲಿ, ಒಳ್ಳೇದೇ ಆಗುತ್ತೆ. ನೀವು ಸಹ 3 ವರ್ಷ ಕರೆಕ್ಟಾಗಿ ಬಂದು ಕ್ಲಾಸಲ್ಲಿ ಕೂತ್ಕೊಂಡು ಇವತ್ತು ಡಿಗ್ರಿನೂ ಸಹ ತಗೊಂಡು ಆಲ್ಮೋಸ್ಟ್ ಹೋಗ್ತಾ ಇದ್ದೀರಾ. ಇನ್ನು ಮುಂದಿನ ದಿನಗಳಲ್ಲೂ ಸಹ ನೀವು ಎವರ್ ಅನುಭವಿಯಾಗಿ ನಮ್ಮ ಕಾಲೇಜ್ ಸ್ಟೂಡೆಂಟ್ ಇರ್ತೀರಾ. ಎಲ್ಲರಿಗೂ ಒಳ್ಳೇದಾಗಲಿ, ವಿಶ್ವಾಸ.